ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವೇನು ಅಂತಂದರೆ 1/4/25ಗೆ ನೀವೆಲ್ಲರೂ ಸಹ ಒಪ್ಪಿಗೆ ಸೂಚಿಸಿ ನಾವು ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. 1,15,000 ನೌಕರರಿದ್ದಾರೆ, ಅವರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಸಾರಿಗೆ ನೌಕರರ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸಿ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಿಸೋದ್ರಲ್ಲೂ ಸಹ ಜಂಟಿ ಕ್ರಿಯೆ ಶಕ್ತಿಯಾಗಿದೆ. ದಯಮಾಡಿ ಇನ್ನು ಹೆಚ್ಚು ಸಾರಿಗೆ ನೌಕರರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ನಾವು ರಾಜಿ ಆಗಲ್ಲ ಅಂತಕ್ಕಂಥ ವಿಷಯವನ್ನು ಖಡಾಖಂಡಿತವಾಗಿ ಸಹ ಹೇಳಿದ್ದೀವಿ. ನೀವು ತಂದಿರತಕ್ಕಂಥ ಅಮೆಂಡ್ಮೆಂಟ್ ಏನಿದೆ 1/4/25 ಅಂತಕ್ಕಂಥದ್ದು ಅತ್ಯಂತ ಕರಾಳ ದಿನಗಳನ್ನು ನೆನಪಿಸ್ತಕ್ಕಂಥ ಒಂದು ಕಾಯ್ದೆ ಆಗಿದೆ. ದಯಮಾಡಿ ಅದನ್ನು ವಾಪಸ್ ತೆಗೆದುಕೊಳ್ಳಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ, ಏನೇ ವಿಷಯಗಳಿದ್ರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಮಸ್ತ ಸಾರಿಗೆ ಟಿವಿ ವೀಕ್ಷಕರಿಗೂ ಮತ್ತು ಸಮಸ್ತ ಸಾರಿಗೆ ನೌಕರರಿಗೂ ನಮಸ್ಕಾರ. ಏನು ನಿನ್ನೆ ದಿನಾಂಕ ಫೆಬ್ರವರಿ 18ನೇ ತಾರೀಕು ನಡೆದಂಥ ಒಂದು ವೇತನದ ವಿಚಾರವಾಗಿ ಸರ್ಕಾರ ನಡೆಸಿದಂಥ ಅಮೆಂಡ್ಮೆಂಟ್ ಏನಿದೆ ಅದರ ವಿಚಾರವಾಗಿ ಆಲ್ರೆಡಿ ಒಂದು ಬಾರಿ ಸಾರಿಗೆ ಸಚಿವರ ಜೊತೆ ಮತ್ತೊಂದು ಬಾರಿ ಮಾನ್ಯ ವ್ಯವಸ್ಥಾಪಕರ ಜೊತೆ ಔಪಚಾರಿಕವಾಗಿ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಮಾರ್ಚ್ 2ನೇ ತಾರೀಕಿಗೆ ಒಂದು ಸಭೆಯನ್ನು ಗುರ್ತು ಮಾಡಿರ್ತಾರೆ. ಒಂದು ಕಡೆ ಒಕ್ಕೂಟದ ಸಂಘಟನೆಯನ್ನು ಕರೆದಿರ್ತಾರೆ, ಒಂದು ಕಡೆ ಜಂಟಿ ಕ್ರಿಯಾ ಸಮಿತಿಯನ್ನು ಸಹ ಕರೆದಿರ್ತಾರೆ. ಪೂರ್ವಭಾವಿಯಾಗಿ ಮೊದಲನೇದಾಗಿ ಅವ್ರ ಜೊತೆ ಮಾತುಕತೆ ಆಡಿರ್ತಾರೆ. ಮಾತುಕತೆಯ ಸಂಪೂರ್ಣ ಸಾರಾಂಶವನ್ನು ಸಹ ಎಳೆಗೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಈ ವಿಡಿಯೋ ಮುಖಾಂತರವಾಗಿ ತಮಗೆಲ್ಲ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜಂಟಿ ಕ್ರಿಯಾ ಸಮಿತಿ ಎಂದಿಗೂ ಸಹ ಸಾರಿಗೆ ನೌಕರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದನ್ನು ಸುದೀರ್ಘವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ದಿನನಿತ್ಯ ನೂರಾರು ಕರೆಗಳು, ಸಾವಿರಾರು ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಾ. ಸರ್ ಇನ್ನೂ ಎಷ್ಟು ದಿನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೇಳ್ತಾ ಇದ್ದೀರಾ. ಎಲ್ಲರಿಗೂ ಸಹ ಸಂಬಳ ಮತ್ತು ಹಿಂಬಾಕಿಯ ಅನಿವಾರ್ಯತೆ ಇದ್ದೇ ಇದೆ. ನಾವೂ ಸಹ ಮೊನ್ನೆ ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮನವಿ ಮಾಡಿದ್ದೀವಿ. ಸರ್, ಆಡಳಿತ ವರ್ಗ ಇರ್ಬೋದು ಮತ್ತು ದುಡಿತಕ್ಕಂಥ ಕಾರ್ಮಿಕ ವರ್ಗ ಇರ್ಬೋದು, ಎಲ್ಲರೂ ಸಹ ದುಡಿತಾ ಇರೋದ್ರಿಂದನೇ ಇವತ್ತು ಸಾರಿಗೆ ಸಂಸ್ಥೆ ಇಷ್ಟೊಂದು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ದುಡಿತಕ್ಕಂಥ ಕಾರ್ಮಿಕ ವರ್ಗ ಏನಿದೆ ಎಲ್ಲೋ ನಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ರೀತಿಯ ತಮ್ಮ ದುಕ್ಕು ದುಮ್ಮಾನವನ್ನು ನಮ್ಮ ಹತ್ರ ತೊಡ್ಕೊತಾ ಇದ್ದೀರಾ. ನಾನು ನಿಮಗೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಂಟಿ ಸಮಿತಿ ಎಂದಿಗೂ ಸಹ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ಜೊತೆ ರಾಜಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ರೆ ಇಷ್ಟು ಬೇಗ ಮುಗಿದೋಗಿರ್ತಿತ್ತು. ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಹೇಳುತ್ತೆ 1/4/25ನ ನೀವು ಒಪ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನು ಹೇಳಿತ್ತು. ಅವರು ಸಹ ನಮ್ಮನ್ನು ಕರೆದು ಮಾತುಕತೆಯನ್ನು ಆಡೋದಕ್ಕೆ ಕರೆದಿದ್ರು. ಆದರೆ 1/4/25 ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಜೊತೆ ಮಾತುಕತೆ ಆಡಿ ಆಗಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಅಲ್ಲ ಅದು. ಹಾಗಾಗಿ ನಾವು ಅದನ್ನು ನಯವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕೆಂದರೆ ಈಗ ಆಳ್ತಾ ಇರ್ತಕ್ಕಂಥ ಸರ್ಕಾರ ನಮಗೊಂದು 15 ತಿಂಗಳು ವೇತನ ಪರಿಷ್ಕರಣೆಯನ್ನು ಮುಂದಕ್ಕೆ ಹಾಕ್ತೀವಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ರೆ, ಮುಂದೆ ಬರ್ತಕ್ಕಂಥ ಸರ್ಕಾರವೂ ಸಹ ನಾವಿರಿಗೊಂದು 15 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀರಾ, ನಮಗೂ ಇನ್ನೊಂದು 2 ವರ್ಷ ಕಾಲಾವಕಾಶ ಕೊಡಿ ಅಂತಕ್ಕಂಥದ್ದನ್ನು ಮಾಡ್ಕೊತಾ ಬರ್ತಾ ಇರ್ತವೆ. ಯಾಕಂತಕ್ಕಂದರೆ ದುಡಿತಕ್ಕಂಥ ವರ್ಗವನ್ನು ಯಾವ ರೀತಿಯಲ್ಲಿ ಒಡೆದಾಡಬೇಕು ಮತ್ತು ದುಡಿತಕ್ಕಂಥ ವರ್ಗದ ಹೊಟ್ಟೆಯ ಮೇಲೆ ಒಡೆದು ನಾವು ಯಾವ ರೀತಿಯನ್ನು ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರ ತನ್ನದೇ ಆದಂಥ ಬಿರು ಕೆಲಸಗಳನ್ನ ರೆಡಿ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತು ಸರ್ಕಾರಗಳು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರಗಳು ದುಡಿತಕ್ಕಂಥ ವರ್ಗದ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದೇನು ತಪ್ಪಾಗಲಾರ್ದು. ನಾವೇನು ಕೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಏನು ಸರ್ಕಾರದ ಹತ್ರ ಏನು ನಾವೇನು ಹಿಂದಿನ ಸರ್ಕಾರದ ಹತ್ರ ಇಟ್ಟಂಥ ರೀತಿಯಲ್ಲಿ ಏನು ಈ ಸರ್ಕಾರದ ಮುಂದೆ ಯಾವುದು ಪ್ರಬಲವಾದ ದೊಡ್ಡ ಆಕಾಂಕ್ಷೆಗಳೇನಿರಲಿಲ್ಲ. 4 ವರ್ಷಕ್ಕೊಂದ್ಸಲ ನಡೀತಕ್ಕಂಥ ವೇತನ ಪರಿಷ್ಕರಣೆಯನ್ನು ಮಾಡಿ ಸ್ವಾಮಿ ಅಂತಂದರೆ ಇವರೇ ಒಂದು ಸರ್ಕಾರದ ಸುತ್ತೋಲೆಯನ್ನು ರೆಡಿ ಮಾಡ್ಕೋತಾರೆ. 1/4/25ಕ್ಕೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಕರೆದು ನಮ್ಮ ಹತ್ರ ಚರ್ಚೆಗಳನ್ನ ಮಾಡ್ತಾರೆ. ನಾವು ಸಹ ಹಲವಾರು ರೀತಿಯ ಎಲ್ಲ ರೀತಿಯಲ್ಲಿ ಯಾವ ರೀತಿಯಲ್ಲಿ ವೇತನ ಪರಿಷ್ಕರಣೆಗಳನ್ನ ಮಾಡ್ಕೊಂಡ್ಬಂದಿದ್ದೀರಾ. 90-80ರ ದಶಕದಿಂದ ಈಚೆಗೆ ಸಾರಿಗೆ ನೌಕರರಿಗೆ ಆದಂಥ ಅನ್ಯಾಯಗಳು ಎಷ್ಟೋ ರೀತಿಯಲ್ಲಾಗಿದೆ. ಇವತ್ತು ನಿರ್ವಾಹಕರಿಗಿರ್ತಕ್ಕಂಥ ಏನು ಇಂಕ್ರಿಮೆಂಟ್ ಸ್ಲ್ಯಾಬ್ಗಳು ಯಾವ ರೀತಿ ಇದೆ, ಡ್ರೈವರ್ಗೆ ಯಾವ ರೀತಿ ಇದೆ, ಡ್ರೈವರ್ ಕಮ್ಸ್ ಸಿಗೆ ಯಾವ ರೀತಿ ಇದೆ, ಮತ್ತು ನಮ್ಮ ತಾಂತ್ರಿಕ ಸಿಬ್ಬಂದಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಇಂಕ್ರಿಮೆಂಟ್ ಸ್ಲ್ಯಾಬ್ಗಳು ಹಿನ್ನಡೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಎಲ್ಲವನ್ನೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಪ್ರತಿ ಬಾರಿ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2-3% ಇಂಕ್ರಿಮೆಂಟ್ ಸ್ಲ್ಯಾಬ್ಗಳನ್ನು ಹೆಚ್ಚಳ ಮಾಡಿದರೆ ಇವತ್ತು ಸಹ ಸಾರಿಗೆ ನೌಕರಿಗೆ ಯಾವುದೇ ಕಾರಣಕ್ಕೂ ಸಂಬಳದಲ್ಲಿ ಹಿನ್ನಡೆ ಆಗ್ತಾರಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸಿದ್ದೀವಿ.
ಬರೀ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದನ್ನು ಒಂದು ಮಾಡಿಬಿಡೋದು, ಮತ್ತು ಇಂಕ್ರಿಮೆಂಟ್ ಸ್ಲಾಬ್ಗಳು ಹೆಚ್ಚಳ ಮಾಡಲ್ಲ, ಬಾಟ ಭತ್ಯೆಗಳನ್ನ ಹೆಚ್ಚಳ ಮಾಡೋದಲ್ಲೇ ಇರ್ತಕ್ಕಂಥದ್ರಿಂದ ಯಾವ ರೀತಿಯಲ್ಲಿ ಕಾರ್ಮಿಕರ ಸಂಬಳಗಳು ಹಿನ್ನಡೆ ಆಗಿದೆ. ಮತ್ತು ಇವತ್ತು ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಬಳ ತೆಗೆದುಕೊಳ್ತಾ ಇರ್ತಕ್ಕಂಥವ್ರಿಗೂ ಮತ್ತು ನಮ್ಮ ದುಡಿತಕ್ಕಂಥ ವರ್ಗ ಸಾರಿಗೆ ನೌಕರರಿಗೆ ಯಾವ ರೀತಿಯಲ್ಲಿ ಅನ್ಯಾಯವನ್ನು ಮಾಡಿದೆ ಸರ್ಕಾರಗಳು ಅಂತಕ್ಕಂಥದ್ದು ಎಲ್ಲವನ್ನೂ ಸಹ 4 ನಿಗಮದ MDಗಳಿಗೆ ತಿಳಿಸ್ತಕ್ಕಂಥ ವಿಚಾರವನ್ನು ಮಾಡಿದ್ದೀವಿ ನಿನ್ನೆಯ ಸಭೆಯಲ್ಲಿ. ಆದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವೇನು ಅಂತಂದರೆ 1/4/25ಕ್ಕೆ ನೀವೆಲ್ಲರೂ ಸಹ ಒಪ್ಪಿಗೆ ಸೂಚಿಸಿ ನಾವು ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆದರೆ 1/4/25ಕ್ಕೆ ನಾವೇನಾದರೂ ಒಪ್ಕೊತ್ತು ಅಂತಂದರೆ ಇವತ್ತೇನು 1,15,000 ನೌಕರರಿದ್ದಾರೆ, ಅವರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಯಾಕೆ? ಕನಿಷ್ಠ ಸರ್ವೀಸಿಗೆ ಅನುಗುಣವಾಗಿ ಒಬ್ಬೊಬ್ಬ ಸಹ ನೌಕರರಿಗೆ 10-15 ಲಕ್ಷ ರೂಗಳು ನಷ್ಟ ಆಗ್ತಕ್ಕಂಥ ಸಂದರ್ಭಗಳಿದೆ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಇಲ್ಲಿವರೆಗೂ ಸಹ ಏನು ಹೋರಾಟವನ್ನು ಮಾಡ್ಕೊಂಡು ಬಂದು ಸರ್ಕಾರವನ್ನು 27ರಲ್ಲಿ ಇದ್ದಂಥ ಸರ್ಕಾರವನ್ನು 25 ತಿಂಗಳಿಗೆ ತಗೊಬಂದಂಥ ಏನಾದರೂ ಇದ್ದರೆ ಆ ಕೀರ್ತಿ ಜಂಟಿ ಕ್ರಿಯಾ ಸಮಿತಿಗೆ ಮಾತ್ರ. ಮತ್ತು 14 ತಿಂಗಳನ್ನ ಹಾಕ್ಬಿಟ್ಟು ಮತ್ತೆ ಯಾವುದನ್ನು ಕೊಡೋಕ್ಕಾಗೋದೇ ಇಲ್ಲ ಅಂತಕ್ಕಂಥದ್ದನ್ನು, ಅದನ್ನೂ ಕೊಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಕೂದಿದಂಥ ಸರ್ಕಾರವನ್ನು ಹೋರಾಟದ ಮುಖಾಂತರವಾಗಿ ಸಾರಿಗೆ ನೌಕರರು ಕೊಟ್ಟಂಥ ಶಕ್ತಿಯ ರೂಪದಲ್ಲಿ ಏನು ಜಂಟಿ ಕ್ರಿಯಾ ಸಮಿತಿಗೆ ಕೊಟ್ಟಂಥ ಶಕ್ತಿಯನ್ನು, ಸಾರಿಗೆ ನೌಕರರ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸಿ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಿಸೋದ್ರಲ್ಲೂ ಸಹ ಜಂಟಿ ಕ್ರಿಯಾ ಶಕ್ತಿಯಾಗಿದೆ. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು 38 ತಿಂಗಳ ಹಿಂಬಾಕಿ. 38 ತಿಂಗಳ ಹಿಂಬಾಕಿಯನ್ನು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ ಸರ್ಕಾರ 26 ತಿಂಗಳ ಹಣವನ್ನು ಬಿಡುಗಡೆ ಮಾಡಿದೆ. ಇನ್ನು ಉಳಿಕೆ 12 ತಿಂಗಳ ಹಣವನ್ನು ಏನಿದೆ ಅದನ್ನು 4 ಕಾರ್ಪೊರೇಷನ್ 520 ಕೋಟಿ ಹಣವನ್ನು 4 ಕಾರ್ಪೊರೇಷನಿಂದ ಬಿಡುಗಡೆ ಮಾಡಿ ದುಡಿತಕ್ಕಂಥ ವರ್ಗದ ಬೆವರ ಹನಿಯ ಜೊತೆ ನಿಲ್ಲಿ ಅಂತಕ್ಕಂಥ ಕೆಲಸವನ್ನು ನಾವು ಸರ್ಕಾರ ಮತ್ತು ಆಡಳಿತ ಮಂಡಳಿಗೆ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ 2021ರ ಒಂದು ಆಜುಬಾಜಿನಲ್ಲಿ ಕೆಲಸ ಮಾಡಿದಂಥ ಸಹ ನೌಕರರಿಂದ ತಮ್ಮ ಖಾತೆಯಲ್ಲಿದ್ದಂಥ ರಜೆಯನ್ನು ತೆಗೆದುಕೊಂಡು ಅಂದಿನ ಸರ್ಕಾರ ಸಂಬಳವನ್ನು ಕೊಟ್ಟಿದೆ, ನಮ್ಮನ್ನೇನು ಕುಣಿಸಿ ಸಂಬಳವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದೀವಿ. ಜೈಪುರ, ರಾಯ್ಪುರ್ ಮತ್ತು ರಾಷ್ಟ್ರದ ಗಡಿಯ ಮೂಲೆಗೂ ಸಹ ನಮ್ಮ ಸಾರಿಗೆ ನೌಕರರು ಆವತ್ತಿನ ಕರೋನಾ ಅಂತಕ್ಕಂಥ ಸಂದರ್ಭದಲ್ಲೂ ಸಹ ದುಡಿದು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಒಳ್ಳೆಯ ಹೆಸರು ಬರೋದಲ್ಲಿ ಕಾರಣಕರ್ತರಾಗಿದ್ದಾರೆ ಸ್ವಾಮಿ. ಹಾಗಾಗಿ ಇನ್ನು ಉಳಿದಂಥ 520 ಕೋಟಿ ಹಣವನ್ನು ನೀವು ಬಿಡುಗಡೆ ಮಾಡಬೇಕು, ಆಡಳಿತ ಮಂಡಳಿಯಿಂದ ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಸಹ ನಾವು ನಮ್ಮ ವಾದವನ್ನು ಮಂಡನೆ ಮಾಡಿದ್ದೀವಿ. ಯಾತಕ್ಕಾಗಿ ಅಂತಂತಂದರೆ ನಾವು ಇವತ್ತು ಆಲ್ರೆಡಿ 14-15 ಕೆಲಸವನ್ನು ಮಾಡಿ ಸಂಸ್ಥೆ ಉಳಿಬೇಕು ಅನ್ನೋದಕ್ಕೋಸ್ಕರ ನಾವು 2-3 ಹೆಚ್ಚುವರಿ ಕೆಲಸವನ್ನು ಸಹ ಮಾಡಿಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ಇನ್ನು ಯಾವ ರೀತಿಯಲ್ಲಿ ಶ್ರಮವನ್ನು ನಮ್ಮ ಕಾರ್ಮಿಕ ವರ್ಗ ಅರ್ಪಿಸಬೇಕು ಅಂತಕ್ಕಂಥ ವಿಚಾರವನ್ನು ಸಹ ಚರ್ಚೆ ಮಾಡಿದ್ದೀವಿ. ಇನ್ನು ಇದಕ್ಕಿಂತ ನಾವು ಕಾರ್ಮಿಕ ವರ್ಗ ತ್ಯಾಗ ಬಲಿದಾನವನ್ನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇದೆ? ಕರೋನಾ ಅಂತಕ್ಕಂಥ ಸಂದರ್ಭದಲ್ಲಿ 100 ಸಾವು ನೋವುಗಳಾಗಿದೆ. ಅವರಿಗೂ ಸಹ ಹಣವನ್ನು ಕೊಡೋಕ್ಕಾಗದೇ ಇರತಕ್ಕಂಥ ದಯನೀಯ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ಸರ್ಕಾರ ಮತ್ತು ಆಡಳಿತ ಮಂಡಳಿಗೆ ಇನ್ನು ಯಾವ ರೀತಿಯಲ್ಲಿ ಕಾರ್ಮಿಕ ವರ್ಗದ ಬೆಲೆಯನ್ನು ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ಸಹ ನಾವು ಹೇಳಿದ್ದೀವಿ. ಹಾಗಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರಕ್ಕೂ ಸಹ ನಾನು ಸಾರಿಗೆ TV ವಾಹಿನಿಯ ಮುಖಾಂತರವಾಗಿ ಮನವಿಯನ್ನು ಮಾಡ್ತೀನಿ. ದಯಮಾಡಿ ಇನ್ನು ಹೆಚ್ಚು ಸಾರಿಗೆ ನೌಕರರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಏನು 38 ತಿಂಗಳ ಹಿಂಬಾಕಿನಲ್ಲಿ 26 ತಿಂಗಳ ಹಿಂಬಾಕಿಯನ್ನು ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಸಾರಿಗೆ ಸಚಿವರಿಗೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನು ಸಹ ನಾವು ಒಂದು ಗೌರವವನ್ನು ಸೂಚಿಸಿದ್ದೀವಿ. ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ ಮತ್ತು ಇಷ್ಟಕ್ಕೆಲ್ಲ ಕಾರಣಕರ್ತಂಥ ನಮ್ಮ ಸಾರಿಗೆ ಸಚಿವರು ಮತ್ತು ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಿಗೂ ಸಹ ನಾವು ಸಮಸ್ತ ಸಾರಿಗೆ ನೌಕರರ ಪರವಾಗಿ ಅಭಿನಂದನೆಯನ್ನು ಸಹ ತಿಳಿಸಿದ್ದೀವಿ. ಯಾಕೆಂದರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KSRTCಗೆ ಬಂದಂಥ ನಂತರದಲ್ಲಿ ಹಲವಾರು ಯೋಜನೆಗಳನ್ನ ಮಾಡಿ ಕಾರ್ಮಿಕ ವರ್ಗಕ್ಕೆ ತಲುಪಿಸಬೇಕಾದಂಥ ಎಲ್ಲ ಹಣಕಾಸು ಸ್ಥಿರವಾದಂಥ ವಿಷಯಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಈಡೇರಿಸೋದಲ್ಲೂ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಹಾಗಾಗಿ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನು ಸಹ ಮನವಿ ಮಾಡಿದ್ದೀವಿ. ಈ ವಿಷಯವನ್ನು ಇನ್ನೂ ಅತಿ ಹೆಚ್ಚು ತೆಗೆದುಕೊಂಡು ಹೋಗೋದ್ರಿಂದ ಪ್ರಯೋಜನ ಇಲ್ಲ ಸರ್. ದಯಮಾಡಿ ನೀವು ಏನು ವೇತನ ಪರಿಷ್ಕರಣೆಯನ್ನು ಸರ್ಕಾರ ಎಷ್ಟನ್ನು ಕೊಡುತ್ತೆ ಅಂತಕ್ಕಂಥದ್ದು ಏನಾದರೂ ತಮಗೆ ಮಾಹಿತಿ ಇದ್ದರೆ ನೀವು ದಯಮಾಡಿ ಜಂಟಿ ಕ್ರಿಯಾ ಸಮಿತಿಗೆ ತಿಳಿಸಿ. ನಾವೂ ಸಹ ನಿಮ್ಮ ಜೊತೆ ಮಾತುಕತೆಗೆ ಮುಕ್ತವಾಗಿ ನಾವು ಕೂತಿದ್ದೀವಿ. ಯಾಕಂದರೆ ಸರ್ಕಾರ ಒಂದು ಪತ್ರ ಮಾಡಿದೆ, ನಾವು ಹೋರಾಟವನ್ನು ಹಿಂದಕ್ಕೆ ಪಡಿಬೇಕಾದ್ರೆ ನಾವು ನಿಮಗೆಲ್ಲ ಹೇಳಿದ್ದೀವಿ ಸರ್. ಸರ್ಕಾರ ಹೋರಾಟದ ಬಾಗಿಲನ್ನು ಓಪನ್ ಮಾಡಿರೋದ್ರಿಂದ ನಾವು ಸರ್ಕಾರದ ಜೊತೆ ಮಾತುಕತೆಯನ್ನು ಮುಕ್ತವಾಗಿ ಮಾತಾಡ್ತೀವಿ. ನೀವು ಪದೇ ಜಂಟಿ ಕ್ರಿಯಾ ಸಮಿತಿಯನ್ನು ನೀವು ಎಷ್ಟು ಪರ್ಸೆಂಟೇಜ್ ಕೇಳಿ ಅಂದರೆ ನಾವು ಆಲ್ರೆಡಿ 25% ಕೇಳಿದ್ದೀವಿ. ನೀವು 40% ವೇತನ ಹೆಚ್ಚಳವನ್ನು ಮಾಡಿದ್ರೂ ಸಹ ನಾವು ಅದನ್ನು ತಗೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ. ಯಾಕಂದರೆ ನಾವು ದುಡಿತಕ್ಕಂಥ ವರ್ಗ, ನಮಗೆ ಹಸಿವು ಜಾಸ್ತಿ ಇದೆ ಸ್ವಾಮಿ, ಬಡತನ. ಹಾಗಾಗಿ ನಮಗೆ ನೀವು ಎಷ್ಟು ಕೊಡ್ತೀರಾ ಅಂತ ನಮ್ಮನ್ನು ಕೇಳೋದ್ರ ಬದಲು ನೀವು ಎಷ್ಟು ಕೊಡ್ತೀರಾ ಅಂತಕ್ಕಂಥದ್ದನ್ನು ಮಾತುಕತೆ ಮೂಲಕ ಶುರು ಮಾಡಿ ಅಂತಕ್ಕಂಥದ್ದನ್ನು ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಲ್ಲೋ ಮತ್ತು ಸಾರಿಗೆ ಸಚಿವರಲ್ಲೋ
ಮನವಿಯನ್ನು ಮಾಡ್ತಾ ಇದ್ದೀವಿ ಸಮಸ್ತ ಸಾರಿಗೆ ನೌಕರರ ಪರವಾಗಿ. ಹಾಗಾಗಿ ಏನು ಈ ವಿಚಾರದಲ್ಲಿ ನಿಮಗೆಲ್ಲರಿಗೂ ಸಹ ಅತ್ಯಂತ ಗೊಂದಲಮಯವಾದಂಥ ವಾತಾವರಣವನ್ನು ಏನು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಹರಿಬಿಡ್ತಾ ಇದ್ದಾರೆ. ಅದು ಹಂಗಾಗುತ್ತೆ, ಅದು ಹಿಂಗಾಗುತ್ತೆ, ನಾವು ಅದನ್ನು ಕೇಳ್ತಾ ಇದ್ದೀವಿ, ನಾವು ಇದನ್ನು ಕೇಳ್ತಾ ಇದ್ದೀವಿ. ಸ್ವಾಮಿ ಅವರು ಕಳೆದ 6-7 ವರ್ಷಗಳಿಂದ ಇದೇ ರೀತಿ ಕೇಳ್ಕೊಂಡೇ ಹೋಗ್ತಾ ಇದ್ದಾರೆ. ನಯಾ ಪೈಸವನ್ನು ಸಹ ಬಿಡುಗಡೆ ಮಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಹೋರಾಟದ ಮುಖಾಂತರವಾಗಿ ಜಂಟಿ ಕ್ರಿಯಾ ಸಮಿತಿ ನಿಮಗೇನು ಮಾತನ್ನು ಮತ್ತು ಭರವಸೆಯನ್ನು ಏನು ಕೊಟ್ಟಿದೆ, 26 ತಿಂಗಳ ವೇತನದ ಹಿಂಬಾಕಿಯನ್ನು ಸಹ ಈ ತಿಂಗಳಲ್ಲಿ ನಿಮ್ಮ ಹಣದ ಖಾತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಂಡಿದೆ. ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಾವು ಮನವಿ ಮಾಡಿದ್ದೀವಿ, ಸರ್ ದಯಮಾಡಿ ಮಕ್ಕಳು ಸ್ಕೂಲ್ಗಳು ಫೀಸ್ಗಳು ಕಟ್ಟಬೇಕಾಗಿದೆ, ಮತ್ತು ಸ್ಕೂಲ್ ಅಡ್ಮಿಷನ್ಗಳಿದೆ, ಮತ್ತು ಎಜುಕೇಷನಿನ ಕೊನೆಯ ತಿಂಗಳುಗಳಾಗಿರೋದ್ರಿಂದ ಮನೆಗಳನ್ನು ಖಾಲಿ ಮಾಡ್ತಾ ಇರ್ತಾರೆ, ಮತ್ತು ಊರಿಗೂ ಸಹ ಟ್ರಾನ್ಸ್ಫರ್ಗಳಾಗಬೇಕಾಗಿದೆ. ಟ್ರಾನ್ಸ್ಫರನ್ನು ಏನೀಗ 2-3 ವರ್ಷಗಳಿಂದನೂ ಸಹ ಅಂತರ್ನಿಗಮ ವರ್ಗಾವಣೆಯನ್ನು ಮಾಡಿರಲಿಲ್ಲ, ಇವಾಗ ಮಾಡಿದ್ದೀರಾ, ಅದನ್ನು ಸ್ವಲ್ಪ ಹೆಚ್ಚುವರಿಯನ್ನಾಗಿ ಮಾಡಿ ಕಾರ್ಮಿಕ ವರ್ಗಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಲೂ ಸಹ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಹಾಗಾಗಿ ವೇತನದ ವಿಚಾರದಲ್ಲಿ ನಮ್ಮ ಮುಂದೆ ಇರತಕ್ಕಂಥದ್ದು 38 ತಿಂಗಳು ಹಿಂಬಾಕಿ ಮತ್ತು 1/1/24ರಲ್ಲಿ ನಾವು ರಾಜಿ ಆಗಲ್ಲ ಅಂತಕ್ಕಂಥ ವಿಷಯವನ್ನು ಖಡಾಖಂಡಿತವಾಗಿ ಸಹ ಹೇಳಿದ್ದೀವಿ. ಹಾಗಾಗಿ 26 ತಿಂಗಳನ್ನು ಸರ್ಕಾರ ಕೊಟ್ಟಿರೋದನ್ನು ಸ್ವಾಗತ ಮಾಡಿ, ಇನ್ನು ಉಳಿಕೆ 12 ತಿಂಗಳನ್ನು ಆಡಳಿತ ಮಂಡಳಿಯಿಂದ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಮಾನ್ಯ 4 ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮನವಿ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದೀವಿ. ಮತ್ತು 1/1/24 ಅಂತಕ್ಕಂಥ ವಿಚಾರದಲ್ಲಿ ನಾವು ರಾಜಿ ಆಗುವುದೇ ಇಲ್ಲ ಸರ್. ಅದು ಯಾವುದೇ ಕಾರಣಕ್ಕೂ ಸಹ ಸಾರಿಗೆ ನೌಕರರ ಪಾಲಿಗೆ ಅದು ಕರಾಳ ದಿನ ಆಗುತ್ತೆ. ನೀವು ತಂದಿರತಕ್ಕಂಥ ಅಮೆಂಡ್ಮೆಂಟ್ ಏನಿದೆ 1/4/25 ಅಂತಕ್ಕಂಥದ್ದು ಅತ್ಯಂತ ಕರಾಳ ದಿನಗಳನ್ನು ನೆನಪಿಸ್ತಕ್ಕಂಥ ಒಂದು ಕಾಯ್ದೆ ಆಗಿದೆ. ದಯಮಾಡಿ ಅದನ್ನು ವಾಪಸ್ ತೆಗೆದುಕೊಳ್ಳಿ. ಯಾಕೆ ಅಂತಂತಂದರೆ 4 ವರ್ಷಕ್ಕೊಂದ್ಸಲ ವೇತನ ಒಪ್ಪಂದವನ್ನು ನೀವೇ ಮುರಿದ್ರೆ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಸಹ ಇದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಸಾರಿಗೆ ನೌಕರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಲಕ್ಷಾಂತರ ರೂಗಳಲ್ಲಿ ನಷ್ಟವಾಗುತ್ತೆ. ಮತ್ತು ಈಗ ಆಲ್ರೆಡಿ ರಿಟೈರ್ಡ್ ಆಗಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಸಹ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೆ ಕಾರಣ ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೈ ಹಾಕಬಾರ್ದು. ಮತ್ತೊಮ್ಮೆ ಮರುಪರಿಶೀಲನೆಯನ್ನು ಮಾಡೋದ್ರ ಮುಖಾಂತರವಾಗಿ 1/4/24 ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದವನ್ನೇ ಜಾರಿ ಮಾಡಬೇಕು. ಮತ್ತು ನೀವು ತ್ವರಿತಗತಿನಲ್ಲಿ 1/4/24 ವೇತನದ ಒಪ್ಪಂದದ ವಿಚಾರವಾಗಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ಏನನ್ನು ಕೊಡ್ತೀರಿ ಅಂತಕ್ಕಂಥದ್ದನ್ನು ಬಾಯಿಯನ್ನು ತೆರಿಬೇಕು ಅಂತಕ್ಕಂಥದ್ದನ್ನು ಸಹ ಮನವಿ ಮಾಡಿದ್ದೀವಿ. ಪ್ರತಿ ಬಾರಿ ನೀವು ನಮ್ಮನ್ನೇ ಕರೆಯೋದು, ನೀವೆಷ್ಟು ಕೊಡ್ತೀರಾ, ನೀವೇನು ಕೇಳ್ತೀರಾ ಕೇಳಿ, ಏನು ಕೇಳ್ತೀರಾ ಕೇಳಿ ಸ್ವಾಮಿ, ನಾವು ಆಲ್ರೆಡಿ ನಿಮ್ಮ ಹತ್ರ ಕೇಳಾಗೋಗಿದೆ. 1/1/24ಕ್ಕೆ ನಮಗೆ 25% ವೇತನ ಹೆಚ್ಚಳವನ್ನು ಮಾಡಿ 38 ತಿಂಗಳ ಹಿಂಬಾಕಿಯನ್ನು ಕೊಡಿ ಅಂತೇಳಿ ನಾವು ಪತ್ರ ಮುಖೇನವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಸನ್ಮಾನ್ಯ ಸಾರಿಗೆ ಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನು ಸಹ ಮನವಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೇ ಆಗಿದೆ. ನೀವು ಮುಂದಿನ ಮಾತುಕತೆಯಲ್ಲಿ ನೀವು ಏನು ಕೊಡ್ತೀರಾ ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸಬೇಕು. ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಮಾತುಕತೆ ಶುರುವಾಗಿನ ಮುಂಚೆನೇ 2 ಸಂಘಟನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕರೆದಿದ್ರು ಸಹ 2 ವಿಚಾರವನ್ನು ಚರ್ಚೆ ಮಾಡಬೇಕು, ಅನ್ಯಥ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಅವರು ಮೊದಲನೇ ತಿಳಿಸಿ ಮಾತುಕತೆಯನ್ನು ಶುರು ಮಾಡ್ತಾರೆ. ಯಾವ ವಿಚಾರ ಅಂತಂತಂದರೆ 26 ತಿಂಗಳ ಹಿಂಬಾಕಿ ಸರ್ಕಾರ ಒಪ್ಕೊಂಡಾಗಿದೆ, ಮತ್ತು 1/4/25ಕ್ಕೆ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗಿದೆ. ಈ ವಿಚಾರವನ್ನಷ್ಟೇ ಚರ್ಚೆ ಮಾಡಬೇಕೇ ಹೊರತು ಹಿಂದೆ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಬೇಡ. ಮತ್ತು 1/4/25 ನೀವೆಲ್ಲರೂ ಸಹ ಒಪ್ಕೋಬೇಕು ಅಂತಕ್ಕಂಥ ವಿಚಾರದ ಭಾಗವಾಗಿ 2 ಸಂಘಟನೆಗಳ ಜೊತೆಯಲ್ಲಿ ಚರ್ಚೆಗಳಾಗಿದೆ. ಹಾಗಾಗಿ ಸುಮ್ಮನೆ ಹೊರಗಡೆ ಬಂದು ನಾವೇನೋ ಮಾತಾಡ್ತೀವಿ, ನಾವೇನೋ ಹೇಳ್ತೀವಿ ಅಂತಕ್ಕಂಥದ್ದನ್ನು ಕುಪೋಚಿತ ಕಲ್ಪನೆಯಾಗಿ ಸಂಘಟನೆಗಳ ಉಳಿವಿಗೋಸ್ಕರ ಕಾರ್ಮಿಕರ ದಾರಿಯನ್ನು ತಪ್ಪಿಸೋದಕ್ಕೆ ತಾವ್ಯಾರುಗಳು ಸಹ ಕೈ ಹಾಕಬಾರ್ದು. ಮತ್ತು ಈ ಥರದ ಮಾತುಗಳಿಗೂ ಸಹ ತಾವ್ಯಾರೂ ಸಹ ಕಿವಿಗೊಡಬಾರ್ದು ಅಂತಕ್ಕಂಥದ್ದು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಏಕೆಂದರೆ ಇವತ್ತು ಸರ್ಕಾರನೂ ಸಹ ಪತ್ರ ಮುಖೇನವಾಗಿ ಕರೆದಿದ್ದು ಜಂಟಿ ಕ್ರಿಯಾ ಸಮಿತಿಯ ಹೋರಾಟದ ಫಲವಾಗಿ ಹೊರತು ಯಾರೋ ಸುಮ್ಮನೆ ಕೂತ್ಕೊಂಡು ತಿರುಗಾಡ್ಕೊಂಡಿದ್ದಂಥವರ ಫಲವಾಗಿ ಅಲ್ಲ. ಹಾಗಾಗಿ ದಯಮಾಡಿ ಜಂಟಿ ಕ್ರಿಯಾ ಸಮಿತಿಯ ಮೇಲೆ ಇಟ್ಟಿರ್ತಕ್ಕಂಥ ಸಂಪೂರ್ಣ ಸಾರಿಗೆ ನೌಕರರ ಏನು ನಂಬಿಕೆ ಏನಿದೆ ಆ ನಂಬಿಕೆಯನ್ನು ಯಾವತ್ತಿಗೂ ಸಹ ಜಂಟಿ ಕ್ರಿಯಾ ಸಮಿತಿ ಉಳಿಸ್ಕೊಂಡು ಹೋಗುತ್ತೆ. ನಿಮ್ಮೆಲ್ಲರ ಧ್ವನಿಯಾಗಿ, ನಿಮ್ಮೆಲ್ಲರ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಇವತ್ತು ಸಂಪೂರ್ಣವಾಗಿ ಸಾರಿಗೆ ನೌಕರರ ಪರವಾಗಿ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರದ ವಿಚಾರವಾಗಿ ಸಂಪೂರ್ಣ ಧ್ವನಿಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದರಿಂದನೇ ಸಹ ಈ ಹೋರಾಟದ ನಿಮ್ಮೆಲ್ಲರ ಕೊಟ್ಟಂಥ ಹೋರಾಟದ ಶಕ್ತಿಯಿಂದ ಇವತ್ತು ಈ ಲೆವೆಲಿಗೆ ಬಂದು ಜಂಟಿ ಕ್ರಿಯಾ ಸಮಿತಿ ನಿಂತಿರ್ತಕ್ಕಂಥದ್ದು. ಈ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಆದ ನಂತರದ ದಿನಗಳಲ್ಲಿ 10-12ನೇ ತಾರೀಕು ಒಳಗಡೆ ಒಂದು ಮೀಟಿಂಗನ್ನು ಕರೆದು ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಸಾರಿಗೆ ಟಿವಿಯ ವಾಹಿನಿಯ ಪರವಾಗಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ವಿಳಂಬ ನೀತಿಯನ್ನೇನಾದ್ರೂ ಸಹ ಮಾಡ್ತಾರೆ ಅಂತಂತಂದರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿ ಡಿವಿಷನಿನ ಮುಂದೆ ನಾವು, ಯಾಕೆಂದರೆ ಹಸಿದ ಹೊಟ್ಟೆನಲ್ಲಿ ಇನ್ನು ಮುಂದೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ನಮ್ಮ ಹೋರಾಟವನ್ನು ಶುರು ಮಾಡಲೇಬೇಕಾದಂಥ ಪ್ರಮೇಯಕ್ಕೆ ನಾವೆಲ್ಲರೂ ಸಹ ಇಳಿಲೇಬೇಕಾಗುತ್ತೆ. ಯಾಕೆ ಅಂತಂತಂದರೆ
ತುಂಬ ಹಸಿದ ಹೊಟ್ಟೆಯನ್ನು ಇನ್ನೂ ಹಸಿವಿನಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾವು ಸವಿಸ್ತಾರವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿವರೆಗೂ ಸಹ ಸಾರಿಗೆ ಸಚಿವರ ಮೇಲೆ, ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರ ಮೇಲೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಭರವಸೆಯ ಮೇಲೆ ನಾವೆಲ್ಲರೂ ಸಹ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟು ಸಹ ನಾವು 2.5 ವರ್ಷಗಳಿಂದ ವೇತನದ ಹೆಚ್ಚಳಕ್ಕಾಗಿ ಬಕಪಕ್ಷಿಯ ರೀತಿ ಕಾಯ್ತಾ ಇದ್ದೀವಿ. 2.5 ವರ್ಷಗಳು ಕಳೆದ್ರೂ ಸಹ ನಿಮಗೆ ಇಂತಿಷ್ಟು ವೇತನ ಪರಿಷ್ಕರಣೆಯನ್ನು ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಸರ್ಕಾರ ಬಾಯಿ ತೆರೆದಲೇ ಇರತಕ್ಕಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿಯಾಗಿದೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ಸಮಸ್ತ ಸಾರಿಗೆ ನೌಕರರಿಗೆ. ಹಾಗಾಗಿ ಒಂದು ಕಡೆ ರಾಜ್ಯ ಸರ್ಕಾರದ ಮೇಲೂ ಸಹ ಇನ್ನೂ ಭರವಸೆನ ಇಟ್ಕೊಂಡಿದ್ದೀವಿ. ಸನ್ಮಾನ್ಯ ಸಾರಿಗೆ ಮಂತ್ರಿಗಳ ಮೇಲಂತೂ ಇನ್ನೂ ಅತ್ಯಂತ ಹೆಚ್ಚು, ಯಾಕಂದರೆ ಅವರು ಪ್ರಭಾವಶಾಲಿ ಮತ್ತು ಅತ್ಯಂತ ಸಾರಿಗೆಯ ಬಗ್ಗೆ ತಿಳಿದಂಥ ಪ್ರಭಾವಿ ರಾಜಕಾರಣಿಗಳಾಗಿರೋದ್ರಿಂದ ನಾವು ಅವರಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಸಾರಿಗೆ ನೌಕರರು ತುಂಬ ಸಂಕಷ್ಟದ ದಿನಗಳಿದ್ದಾರೆ. ವೇತನ ಹೆಚ್ಚಳವನ್ನು ಮಾಡುವುದರ ಮುಖಾಂತರವಾಗಿ, ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಿಗೆ ನಿರ್ದೇಶನವನ್ನು ಕೊಡೋದರ ಮುಖಾಂತರವಾಗಿ ಈ ವೇತನದ ಹಿಂಬಾಕಿ ಮತ್ತು ವೇತನ ಹೆಚ್ಚಳದ ಜಂಜಾಟವನ್ನು ಮುಕ್ತಾಯ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಸಹ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಜಂಟಿ ಕ್ರಿಯಾ ಸಮಿತಿ ನಮ್ಮ ಹೋರಾಟದ ಹಾದಿಯನ್ನು ನಾವು ತುಳಿಬೇಕಾಗುತ್ತೆ. ಯಾಕೆಂದರೆ ಹಸಿದ ಹೊಟ್ಟೆಯ ಕೂಗನ್ನು ದಿನನಿತ್ಯ ಸಾವಿರಾರು ಮೆಸೇಜ್ಗಳು ಮತ್ತು ಸಾವಿರಾರು ಕರೆಗಳ ಮುಖಾಂತರವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅವರೆಲ್ಲರ ಧ್ವನಿಯಾಗಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನು ಹೆಚ್ಚು ದಿನ ಹಸಿವಿನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಮಾರ್ಚ್ ತಿಂಗಳಿನ ಸಂಬಳದಲ್ಲಾದ್ರೂ ಸಹ ವೇತನದ ಹಿಂಬಾಕಿ ಮತ್ತು ವೇತನದ ಹೆಚ್ಚಳವನ್ನು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಸಿಹಿ ಕೊಡೋದರಲ್ಲಿ ಸರ್ಕಾರ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ, ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ, ಏನೇ ವಿಷಯಗಳಿದ್ರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.